ಮಾಡ್ತಿದ್ದೀರಾ ನೀವು? ಯಾಕೆ ಇದು ತಪ್ಪನ್ನಿಸ್ತಿದ್ಯಾ? ಬೆಳಗ್ಗೆ ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ಬಿಟ್ರಾ? ಅಂದ್ರೆ ಇವಳಿಗೇನು ನೆನಪಿಲ್ಲ. ನನ್ನ ತಲೆ ಯಾಕೆ ಇಷ್ಟೊಂದು ಭಾರ ಆಗ್ತಿದೆ? ನಾನು ನಿಮ್ಗೆ ಹೇಳ್ತಾ ಇದ್ದೆ ತಾನೆ, ಆ ಡ್ರಿಂಕ್ಸಲ್ಲಿ ಏನೋ ಮಿಕ್ಸ್ ಮಾಡಿದ್ದೀರಾ ಅಂತ. ನಾವು ಮನೆಗೆ ಯಾವಾಗ ಹೋಗೋದು? ಹಾ, ನೀನೀಗ ಫ್ರೆಶ್ ಅಪ್ ಆಗು, ಆಮೇಲೆ ಹೋಗೋಣ. ನೋ ಟೆನ್ಷನ್. ನಿನಗೆ ಗೊತ್ತಿದ್ಯಾ ಪುಷ್ಪಿಂದರ್, ನೀನಿದೆಯಲ್ಲ ಸುಮ್ಮನೆ ಟೆನ್ಷನ್ ತಗೋತಾ ಇದೀಯಾ. ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಇಂಥ ವಿಷಯಗಳು ನಡೀತಾ ಇರತ್ತೆ. ಅವಳು ಗೊತ್ತಾಗ್ಬೇಕು ಅಂತಿದ್ರೆ ಇಷ್ಟೊತ್ತಿಗೆ ಗೊತ್ತಾಗ್ಬಿಡ್ತಾ ಇತ್ತು. ಈಗ ನೀನು ಇದನ್ನೆಲ್ಲ ಯೋಚನೆ ಮಾಡಿ ಸಮಯ ವ್ಯರ್ಥ ಮಾಡಬೇಡ. ಡೀಲ್ ಮೇಲೆ ಗಮನ ಇಡು. ನಿನ್ನ ಹೆಂಡತಿಗೆ ಇದನ್ನೆಲ್ಲ ಹೇಳ್ಬಿಟ್ಟು ತೊಂದರೆ ತರ್ಕೋಬೇಡ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಮಹೇಂದ್ರಣ್ಣ. ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತೀನಿ. ಅಯ್ಯೋ ಮಾಡಪ್ಪ ಪ್ರೀತಿನ. ನೀನು ನಿನ್ನ ಹೆಂಡತಿನ ಪ್ರೀತಿ ಮಾಡೋದಕ್ಕೆ ಯಾರು ತಡೀತಾ ಇದ್ದಾರೆ ಈಗ? ಪ್ರೀತಿ ಮಾಡೋದು ಒಳ್ಳೆ ವಿಷಯನೇ, ಆದ್ರೆ ಪುಷ್ಪಿಂದರ್ ಡೀಲ್ ಮೇಲೂ ಗಮನ ಕೊಡಪ್ಪ. ಐಶ್ವರ್ಯಾಗೆ ಫೋನ್ ಮಾಡಿ ಆದಷ್ಟು ಬೇಗ ಜಿಂದಾಲ್ ಅವ್ರ ಹತ್ರ ಮೀಟಿಂಗ್ನ ಫಿಕ್ಸ್ ಮಾಡಕ್ ಹೇಳು. ಒಂದು ಸಲ ಏನಾದ್ರೂ ಈ ಮೀಟಿಂಗ್ ಫಿಕ್ಸ್ ಆಗ್ಬಿಟ್ರೆ ಪುಷ್ಪಿಂದರ್, ನೋ ಟೆನ್ಷನ್. ಪುಷ್ಪೇಂದರ್ ಅವ್ರೆ, ಹೇಗಿದ್ದೀರಾ ನೀವು? ಅದು ನಾನು ಫೋನ್ ಮಾಡಿದ್ದೆ ಯಾಕೆ ಅಂದ್ರೆ, ಅಲ್ಲ ನೀವು ಇದನ್ ಮೊದಲು ಹೇಳಿ, ನಿನ್ನೆ ರಾತ್ರಿ ನನ್ನ ನೆನ್ಪಾಯ್ತಾ ನಿಮ್ಗೆ ಇಲ್ವಾ? ನೋಡಿ ಮೇಡಮ್, ಅದು ಅದ್ರ ಬಗ್ಗೆ ಇವಾಗ ಮಾತಾಡೋದು ಬೇಡ. ನೀವು ಜಿಂದಾಲ್ ಸರ್ ಹತ್ರ ಮಾತಾಡಿಸ್ತೀರಾ? ಅರೆ ಈಗ ಅದೆಲ್ಲ ಬಿಡಿ, ಮೊದಲು ಹೇಳಿ ಸರಿತಾ ಅವ್ರು ಹೇಗಿದ್ದಾರೆ ಅವ್ರಿಗೆ ಹೇಳ್ಬಿಡಿ. ಜಿಂದಾಲ್ ಸರ್ ಅವ್ರನ್ನ ತುಂಬಾ ನೆನ್ಸ್ಕೊಂತ ಇದ್ರು ಅಂತ. ನೋಡಿ, ನಾನು ಮೊದಲೇ ಹೇಳಿದೆ ಆ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ. ಮತ್ತೆ ಸರಿತನ ಈ ಮ್ಯಾಟ್ರಿಂದ ದೂರ ಇಡಿ ಪ್ಲೀಸ್. ಅರೆ ಪುಷ್ಪೇಂದ್ರ ಅವ್ರೆ, ಏನ್ ಹೇಳಿ ನಿಮ್ಗೆ? ಏನ್ ಗೊತ್ತಾ, ಜಿಂದಾಲ್ ಸರ್ ಸುಮ್ನೆ ಯಾರನ್ನೋ ಮೀಟ್ ಮಾಡಲ್ಲ. ನಿಮ್ಗೆ ನಿಮ್ ಕೆಲ್ಸ ಆಗ್ಬೇಕು ಅನ್ನೋದಾದ್ರೆ ಯಾಕೆ ನೀವು ಒಂದ್ ರಾತ್ರಿ ನಿಮ್ ಹೆಂಡತಿನ ಅವ್ರ ಜೊತೆ ಕಳಿಸ್ಬಾರ್ದು? ಅರ್ಥ ಆಯ್ತಲ್ವಾ? ಇದೇನ್ ಹೇಳ್ತಿದ್ಯಾ ನೀನು? ನೋಡು, ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿ ಮಾಡ್ತೀನಿ. ನೀನೇನ್ ಕೇಳ್ತಾ ಇದೆಯೋ ಅದು ಯಾವತ್ತೂ ಸಾಧ್ಯ ಇಲ್ಲ. ಅದೇನ್ ಗೊತ್ತಾ ಪುಷ್ಪೇಂದ್ರ ಅವ್ರೆ, ಈ ಪ್ರಪಂಚ ಇದೆಯಲ್ಲ ದುಡ್ಡಿನ ಮೇಲೆ ನಿಂತಿದೆ. ಇಲ್ಲಿ ಬರೀ ದುಡ್ಡಷ್ಟೇ ಮಾತಾಡೋದು. ಇಲ್ಲಿ ಪ್ರೀತಿ, ಪ್ರೇಮ, ನ್ಯಾಯ, ನೀತಿ ಇದೆಲ್ಲ ಬಕ್ವಾಸ್ ಅನ್ಸುತ್ತೆ. ಇದಕ್ಕೆಲ್ಲ ಬೆಲೆ ಇಲ್ಲ ಇಲ್ಲಿ. ಒಂದು ಮಾತು ತಿಳ್ಕೊಳ್ಳಿ, ಇಲ್ಲಿ ನಿಮ್ ಕೆಲ್ಸ ಆಗ್ಬೇಕು ಅಲ್ವಾ? ಪ್ರಪಂಚದಲ್ಲಿ ನೀನ್ ದೊಡ್ಡ ಮನುಷ್ಯ ಆಗ್ಬೇಕಾ ಬೇಡ್ವಾ? ಆಗ್ಬೇಕಲ್ವಾ? ಅದಕ್ಕೋಸ್ಕರನೇ ನಾನು ಏನ್ ಹೇಳ್ತೀನೋ ಹಾಗೆ ಮಾಡ್ಬಿಡಿ. ನಿಮ್ ಹೆಂಡತಿನ ಅಂದೇ ಒಂದ್ ರಾತ್ರಿಗೆ ಜಿಂದಾಲ್ ಸರ್ ಜೊತೆ ಕಳ್ಸ್ಕೊಟ್ಬಿಡಿ. ಆಗ ನಿಮ್ ಜೀವನ ನೀವೇ ನೋಡಿ. ನೀನ್ ಮಾತಾಡೋದನ್ನ ನಿಲ್ಸು.
ಹೆಂಡ್ತಿನ ಅಂದೇ ಒಂದ್ ರಾತ್ರಿಗೆ ಜಿಂದಾಲ್ ಸರ್ ಜೊತೆ ಕಳ್ಸ್ಕೊಟ್ಬಿಡಿ. ಆಗ ನಿಮ್ ಜೀವನ ನೀವೇ ನೋಡಿ. ಏನಾಯ್ತು? ಏನಿಲ್ಲ. ಏನೋ ಆಗಿದೆ. ಸ್ವಲ್ಪ ದಿನದಿಂದ ತುಂಬಾ ಬೇಜಾರಲ್ಲಿದ್ದೀರಾ. ಆ ಥರ ಏನೂ ಇಲ್ಲ. ನಾನು ನಿಮ್ಗೋಸ್ಕರ ಹಾಲು ತಂದಿದ್ದೀನಿ. ಅರೆ ಇಲ್ಲಿ ನೋಡಿ, ಯಾರೋ ವಿಚಿತ್ರವಾಗಿರೋ ಮೆಸೇಜ್ ಕಳ್ಸಿದಾರೆ ನಂಗೆ. ಗೊತ್ತಿಲ್ಲ ಯಾರು ಅಂತ ನೋಡಿ. ನೀನ್ ಎಲ್ಲರಿಗಿಂತ ಸುಂದರವಾಗಿದ್ಯಾ. ಹೋಲಿ ಬಣ್ಣ ಏನೋ ಹೋಯ್ತು, ಆದ್ರೆ ನಿನ್ ನೆನಪು ಹಾಗೇ ಇದೆ. ಅದು ಯಾರೋ ತಮಾಷೆ ಮಾಡ್ತಿದ್ದಾರೆ ಅನ್ಸುತ್ತೆ. ನೀನ್ ಇಗ್ನೋರ್ ಮಾಡಿದನ್ನ ತಮಾಷೆ ಅನ್ಸುತ್ತೆ. ನೀವು ನನ್ನ ಹತ್ರ ಇನ್ನೂ ಮುಚ್ಚಿಡ್ತಾ ಇಲ್ವಲ್ಲ? ನಾನು ಹೇಳ್ದೆ ಅಲ್ವಾ, ಏನು ಮುಚ್ಚಿರ್ತಿಲ್ಲ. ಹಲೋ, ಇದೇನ್ ಮಾಡ್ತಿದ್ಯಾ ನೀನು? ನಾನು ಹೇಳ್ದೆ ತಾನೆ ನಿನಗೆ ಸರಿ ತಾನೆ ಇದರಿಂದ ದೂರ ಇಡು ಅಂತ. ನೋಡು, ಇದ್ರ ಪರಿಣಾಮ ಸರಿ ಇರೋದಿಲ್ಲ. ಅರ್ಥ ಆಯ್ತಾ ನಿನ್ಗೆ? ಕೂಲ್ ಡೌನ್. ನಾನು ಹೇಳಿದ್ದಲ್ವಾ ನಿನ್ ಡೀಲ್ ಬಗ್ಗೆ. ಶಟ್ ಅಪ್, ಜಸ್ಟ್ ಶಟ್ ಅಪ್. ನನ್ಗೆ ಯಾವುದು ಡೀಲ್ ಬೇಕಾಗಿಲ್ಲ. ಮತ್ತೆ ಇನ್ನೊಂದ್ಸಲ ಈ ತರ ಮಾಡಿದ್ರೆ ನಾನು... ಓಹೋ, ಇಷ್ಟೊಂದು ಕೋಪ? ನೋಡು, ನಾನು ನಿನ್ಗೆ ಕೊನೆಯದಾಗಿ ಹೇಳ್ತಿದ್ದೀನಿ, ಕೇಳು ನನ್ನ ಮಾತನ್ನ. ಈ ತರ ಆವಾಜ್ಗಳನ್ನ ಅಪ್ಪಿತಪ್ಪಿನೂ ಹಾಕ್ಬೇಡ. ಈಗ ತಾನೇ ಒಂದ್ ವಿಡಿಯೋನ ನಿನ್ಗೆ ಕಳ್ಸಿದ್ದೀನಲ್ವಾ, ನಾನದನ್ನ ಬೇಕಾದ್ರೆ ಇಂಟರ್ನೆಟ್ ಸೈಟಲ್ಲಿ ಕೂಡ ಹಾಕ್ಬೋದು. ಗೊತ್ತಾಯ್ತಲ್ವಾ ನಿಂಗೆ? ನಾನು ಬಿಡೋದಿಲ್ಲ ನಿಮ್ಮನ್ನ. ಒಬ್ಬೊಬ್ರದ್ದು ನೋಡ್ಕೋತೀನಿ. ಇದೇನ್ ಆಟ ಆಡ್ತಿದ್ಯಾ? ಏನ್ ಸಾಬೀತ್ ಪಡ್ಸಕ್ ನೋಡ್ತಿದ್ಯಾ? ಅಯ್ಯೋ, ಅರೆ ಪುಷ್ಪೇಂದ್ರ ಅವ್ರೆ, ನೀವು ಬರ್ತೀರಾ ಅಂತ ನನಗ್ ಗೊತ್ತಿತ್ತು. ಆದ್ರೆ ಇಷ್ಟು ಬೇಗ ಬರ್ತೀರಾ ಅಂತ ನನಗ್ ಗೊತ್ತಿರ್ಲಿಲ್ಲ. ವೆಲ್, ನನಗೇನು ಗೊತ್ತಿಲ್ಲ. ಆದ್ರೆ ಗೊತ್ತಿರೋದೆಲ್ಲ ನಿಮ್ಗೆ. ನೀವು ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ. ಆದ್ರೆ ಈ ಡೀಲ್ ಆಗ್ಬೇಕು ಅನ್ನೋದಾದ್ರೆ ನೀವೀಗ ನಿಮ್ಮ ಹೆಂಡ್ತಿನ ಜಸ್ಟ್ ಒಂದೇ ಒಂದ್ಸಾರಿ ಜಿಂದಾಲ್ ಸರ್ ಜೊತೆ... ಶಾಟ್ ಅಪ್. ನಾನು ಯಾವುದೇ ಕಾರಣಕ್ಕೂ ನಿನ್ ಬಲಕ್ಕೆ ಬೀಳೋದಿಲ್ಲ. ಮತ್ತೆ ಇನ್ನೊಂದು, ನಾನು ಪೊಲೀಸ್ ಹತ್ರ ಹೋಗಿ ಎಲ್ಲಾನು ಸತ್ಯ ಹೇಳ್ತೀನಿ. ನೀನು ಈ ಡೀಲ್ನ ಇಟ್ಕೊಂಡು ನನ್ನ ಮತ್ತೆ ನನ್ನ ಹೆಂಡತಿನ ಬ್ಲಾಕ್ ಮೇಲ್ ಮಾಡ್ತಿದ್ಯಾ. ಪೊಲೀಸ್ ಹತ್ರ ಹೋಗ್ತೀಯ ನೀನು? ಧಮಕಿ ಆಗ್ತಿದ್ಯಾ ನನ್ಗೆ? ಯು ನೋ ವಾಟ್, ಪೊಲೀಸ್ ಹತ್ರ ನಾನ್ ಹೋಗ್ತೀನಿ. ಅಲ್ಲೋಗಿ ಹೇಳ್ತೀನಿ, ನೀನು ನನ್ನ ಆಫೀಸ್ ಬಂದು ಜಬರ್ದಸ್ತಿ ಮಾಡ್ದೆ, ನನ್ನ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಈ ತರ ರೇಪ್ ಕೇಸಲ್ಲಿ ಸಿಕ್ಕಾಕೊಂಡೆ ಅಂದ್ರೆ ಪುಷ್ಪೇಂದರ್, ನೀನು ಜೀವನ ಪೂರ್ತಿ ನರಳಬೇಕಾಗತ್ತೆ. ಅರ್ಥ ಆಯ್ತಾ? ಇದೆಲ್ಲ ಬೇಡ ಅಂದ್ರೆ ನನ್ನ ಮಾತನ್ನ ಒಪ್ಕೋ. ಪುಷ್ಪೇಂದರ್ ನಿಮ್ಮಗನ? ಆದ್ರೆ ಏನಾಯ್ತು? ಎಲ್ಲವನು ಗೊತ್ತಿಲ್ಲ. ಬೆಳಗ್ಗೆಯಿಂದ ಎಲ್ಲೋ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ? ಮಗನೇ ಪುಷ್ಪೇಂದರ್. ನೀನೇ ಪುಷ್ಪೇಂದರ? ಹೌದು ಸರ್. ನಡಿ ಸ್ಟೇಷನ್ಗೆ. ಸರ್, ನಾನೇನ್ ಮಾಡಿದೆ? ನಡಿ, ಎಲ್ಲ ಗೊತ್ತಾಗತ್ತೆ. ಎಲ್ಲ ಗೊತ್ತಾಗತ್ತೆ ಅಂತ. ಆದ್ರೆ ಸರ್, ನಡಿ. ಯಾಕೋ ಏನೋ ಮಾಡ್ದೆ? ಪೊಲೀಸವ್ರ ಮನೆಗೆ ಬರೋ ತರ? ಅಪ್ಪ, ನಾನೇನು ಮಾಡಿಲ್ಲ. ಹಾಗಾದ್ರೆ ಪೊಲೀಸವ್ರು ಯಾಕೆ ಬಂದಿದ್ದಾರೆ? ಅಪ್ಪ, ನೀವು ಚಿಂತೆ ಮಾಡ್ಬೇಡಿ, ನಾನು ಬೇಗ ವಾಪಸ್ ಬರ್ತೀನಿ.
ಐಶ್ವರ್ಯ ಅವರೇ, ಇವನೇ ಪುಷ್ಪೇಂದರ್ ಆಹುಜಾ. ಇವನೇ ನಿಮ್ ಜೊತೆ ಫ್ರಾಡ್ ಮಾಡಿದ್ದು. ಅರೆ ಇನ್ಸ್ಪೆಕ್ಟರ್ ಸರ್, ನೀವ್ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ಆದ್ರೆ ಆ ಪುಷ್ಪೇಂದರ್ ಇವ್ರಲ್ಲ. ಇವ್ರೊಂಥರ ಮೋಸ ವಂಚನೆ ಗೊತ್ತಿಲ್ಲದಲೇ ಇರೋ ವ್ಯಕ್ತಿ. ಇವ್ರ ಹತ್ರ ಮಾಡಕ್ ಸಾಧ್ಯನೇ ಇಲ್ಲ. ನನ್ಗೆ ಇವರು ತುಂಬಾ ಚೆನ್ನಾಗಿ ಗೊತ್ತು. ಈಗ್ಲೂ ಸಮಯ ಇದೆ, ನನ್ನ ಮಾತನ್ನೊಪ್ಕೋ. ಬರೀ ಸಣ್ಣ ಕೇಸ್ನ ತುಂಬಾ ದೊಡ್ಡದಾಗಿ ಮಾಡ್ತೀನಿ. ಆಮೇಲೆ ನಿನ್ನನ್ನು ತಪ್ಪಿಸೋ ಅಂತ ಅವಶ್ಯಕತೆ ನಂಗಿಲ್ಲ. ಈ ಥರ ಕೇಸ್ನಲ್ಲಿ ಏನಾದರೂ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಅಂದರೆ ಮುಗೀತು ನಿನ್ನ ಕತೆ. ಒಪ್ಕೊಂಬಿಡು. ಎನಿವೇಸ್, ಮೋಸ ಮಾಡಿದ ವ್ಯಕ್ತಿ ಪುಷ್ಪೇಂದರ್ ಸಿಕ್ತಾ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಹೊರಡ್ತೀನಿ. ಆಯ್ತು. ನಿನ್ಗೇನಾದ್ರೂ ಗೊತ್ತಿದೆಯೇನಮ್ಮ ಅವನಂತದ್ ಏನ್ ಮಾಡ್ದ ಅಂತ? ಇಲ್ಲ ಮಾವ. ಹಲೋ, ಹೇಗಿದ್ದೀರಾ ಸರಿತಾ ಅವರೇ? ನನಗೆ ಗೊತ್ತಿತ್ತು ಇವತ್ತು ನೀವು ನನಗೆ ಖಂಡಿತ ಕಾಲ್ ಮಾಡ್ತೀರಂತ. ಏನು ಗೊತ್ತಾ, ನಿಮ್ಮ ಗಂಡ ನನ್ನ ಮಾತೇ ಕೇಳ್ತಿಲ್ಲ. ನೀವೊಂದ್ಸರಿ ಹೇಳ್ಬೋದಾ ನನ್ನ ಮಾತು ಕೇಳಕ್ಕೆ? ನೀವು ನನ್ನ ಮಾತು ಕೇಳ್ತೀರಾ ಅಲ್ವಾ? ಅಲ್ಲ, ನಿಮಗೆ ಕಳ್ಸಿರೋ ಅಂತ ಕೆಲವು ಪಿಕ್ಚರ್ಸನ್ನ ನೀವೀಗ ನೋಡಿರ್ತೀರಾ ಅಲ್ವಾ, ರೈಟ್? ಆದ್ರೆ ನೀನ್ ಯಾರು? ಮತ್ತೆ ನನ್ ಗಂಡನಿಂದ ನನ್ನಿಂದ ಏನ್ ಬೇಕಾಗಿದೆ? ವೆಲ್, ಯಾಕೆ ನೀನು ನಿನ್ ಗಂಡ ಹತ್ರನೇ ಹೋಗಿ ಕೇಳಬಾರ್ದು? ಅಲ್ಲ, ನಾನು ಯಾರು, ನನ್ಗೇನ್ ಬೇಕು ಅಂತ? ಹಲೋ, ನನ್ ಮಾತು. ಯಾರಿವಳು? ಏನ್ ನಡೆದಿದೆ ನಿಮ್ ಮಧ್ಯ? ಯಾಕೇನು ಮಾತಾಡ್ತಿಲ್ಲ? ಉತ್ತರ ಕೊಡಿ. ಈಗಲೂ ಸಮಯ ಇದೆ, ನನ್ನ ಮಾತನ್ನೊಪ್ಕೋ. ಬರೀ ಸಣ್ಣ ಕೇಸ್ನ ತುಂಬಾ ದೊಡ್ಡದಾಗಿ ಮಾಡ್ತೀನಿ. ನನ್ನ ಕ್ಷಮಿಸ್ಬಿಡು ಸರಿತಾ, ನಂದು ದೊಡ್ಡ ತಪ್ಪಾಗಿ ಹೋಗಿದೆ. ನಾಚಿಕೆ ಆಗಲ್ವಾ ನಿನಗೆ? ನೀನಂತೂ ತಪ್ಪು ಮಾಡ್ದೆ, ನನ್ನನ್ನ ಕೂಡ ನರ್ಕಕ್ಕೆ ತಳ್ದ್ಯಾ. ಯಾಕೆ ಹೀಗ್ ಮಾಡ್ದೆ? ಹೊರಟೋಗಲಿಂದ ಪುಷ್ಪೇಂದ್ರ, ನೀ ನನ್ನ ವಿಶ್ವಾಸನ ಕಳ್ಕೊಂಡೆ. ಇನ್ ಯಾವತ್ತೂ ನಿನ್ ಮುಖನ ನನಗ್ ತೋರಿಸ್ಬೇಡ.